ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ಬೆಳಗ್ಗೆನೇ ಪಪ್ಪಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ಇವಾಗ ಪಪ್ಪಾಯಿ ತಿಂದ್ಬಿಟ್ಟು ಹೋಗ್ತೀನಿ, ನನಗೇನು ಶೇಕ್ ಬೇಡ ಅಂತಂದರು. ಸರಿ ಆಯಿತು, ಪಪ್ಪಾಯಿ ತಿಂದ್ಬಿಟ್ಟು ಡ್ಯೂಟಿಗೆ ಹೊರಡ್ರಿ ಅಂತಂದೆ. ಇವಾಗ ಪಪ್ಪಾಯಿ ಕಟ್ ಮಾಡ್ತಾ ಇದ್ದೀನಿ, ಅವರು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಜೊತೆಗೆ ಹಾಗೆಯೇ ಈಗ ಪ್ರತಿಗೂ ಕೂಡ ನಾನು ಶೇಕ್ ರೆಡಿ ಮಾಡ್ತಾ ಇದ್ದೀನಿ. ಅವನು ಇವಾಗ ಶೇಕ್ ಕುಡಿದ್ಬಿಟ್ಟು ಹೊರಡ್ತಾನೆ. ಮತ್ತು ಆಮೇಲೆ ಲಂಚುಗೆ ಸೃಷ್ಟಿ ಊಟ ತೊಗೊಂಡೋಗ್ತಾ ಇದ್ದಾಳೆ ಇವಾಗ. ಯಾಕೆಂದರೆ 1:15 ಅವನಿಗೆ ಊಟಕ್ಕೆ ಬಿಡೋದು. ಸೊ ಹಾಗಾಗಿ ಸೃಷ್ಟಿನೇ ಊಟ ಕೊಟ್ಬಿಟ್ಟು ಬರ್ತಾಳೆ, ಯಾಕೆಂದರೆ ಅವಳು ಕೂಡ ಅದೇ ಕಾಲೇಜ್ ಅಲ್ವಾ. ಸೊ ಅವಳು ಹೆಂಗಿರು ಮಧ್ಯಾಹ್ನನೇ ಹೋಗೋದು. ಅವನಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಅವಳು ಕಾಲೇಜ್ಗೆ ಹೋಗ್ತಾಳೆ. ಸರಿ ಅಂದ್ಬಿಟ್ಟು ಇವಾಗ ಮತ್ತೆ ಹಾಗೆ ಅವನಿಗೆ ಆಪಲ್ಲು ಮತ್ತು ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಅವನಿಗೆ ಒಂದು ಬಾಕ್ಸ್ ಕೊಡ್ತಾಯಿದ್ದೀನಿ. ಇವಾಗ ಇಲ್ಲಿ ಶೇಕ್ ಕುಡ್ದಿರ್ತಾನೆ, ಅಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ 20 ನಿಮಿಷನೇನೋ ಬ್ರೇಕ್ ಕೊಡ್ತಾರೆ. ಸೊ ಆವಾಗ ಇದನ್ನು ತಿಂದ್ಕೊಳ್ತಾನೆ. ಮಧ್ಯಾಹ್ನ 1:15 ಅಷ್ಟೊತ್ತಿಗೆ ಇವಳು ಊಟ ತೊಗೊಂಡೋಗಿ ಕೊಡ್ತಾಳೆ. ಸೊ ಇವಾಗ ಅವನಿಗೂ ಇವಾಗ ರೆಡಿ ಮಾಡಿದ್ದೀನಿ ಬಾಕ್ಸ್ನ, ಮತ್ತು ಜೊತೆಗೆ ಶೇಕು ಕೂಡ ರೆಡಿ ಆಗಿದೆ. ಮತ್ತು ಹಾಗೆ ನಮ್ಮನೆಯರಿಗೂ ಕೂಡ ಇವಾಗ ಪಪ್ಪಾಯಿನ ಎಲ್ಲ ಕಟ್ ಮಾಡಿದ್ದೀನಿ. ಇವಾಗ ನೋಡಿ ಅವರು ಕೂಡ ಬಂದರು. ಈಗ ಅವ್ರಿಗೂ ಕೂಡ ನಾನು ಇವಾಗ ಪಪ್ಪಾಯಿನ ಕೊಡ್ತಿದ್ದೀನಿ. ಅವರು ತಿಂದ್ಬಿಟ್ಟು ಇವಾಗ ಅವರು ಕೂಡ ಡ್ಯೂಟಿಗೆ ಹೊರಡ್ತಾರೆ. ಮತ್ತು ಹಾಗೆ ಅವ್ರನ್ನ ಡ್ಯೂಟಿ ಕಳಿಸ್ಕೊಟ್ಟಿದ್ದಾದಮೇಲೆ ಇವಾಗ ನಾನೀಗ ಒಂದು ಕಡೆ ಅಡುಗೆನ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವನಿಗೆ ಲಂಚ್ ಬಾಕ್ಸ್ನ ಕೊಟ್ಟು ಕಳಿಸ್ಬೇಕಲ್ವ. ಹಾಗಾಗಿ ಸೋರೆಕಾಯಿ ಇತ್ತು, ಸೋರೆಕಾಯಿ ಮತ್ತು ಸ್ವಲ್ಪ ಕಾಳು ಹಾಕ್ಬಿಟ್ಟು ಬಸ್ಸಾರಿಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಒಂದು ಕಡೆ ಚಪಾತಿಗೂ ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಿಬಿಟ್ಟು ಬೀಟ್ರೋಟ್ ಮಾಡೋಣ ಅಂತಂದ್ಬಿಟ್ಟು ಬೀಟ್ರೋಟ್ ಪಲ್ಯ ಮತ್ತು ಹಾಗೆಯೇ ಸೋರೆಕಾಯಿ ಪಲ್ಯ ಮತ್ತು ಚಪಾತಿ ಮತ್ತು ಅದ್ರದ್ದು ಹಿಂಗಿರೋ ಬಸ್ಕೊಂಡಿದ್ದು ನೀರಿತ್ತಲ್ವ, ಆ ಬಸ್ಸಾರು ಕೂಡ ಮಾಡಿದ್ದೀನಿ. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಅವನಿಗೆ ಲಂಚ್ ಬಾಕ್ಸ್ನ ಕಟ್ಟಬೇಕು ಅಂತಂದ್ಬಿಟ್ಟು ಇವಾಗ ಇಷ್ಟನ್ನು ಮಾಡಿಬಿಟ್ಟು ಇವಾಗ ಅವನಿಗೆ ಕೊಟ್ಟು ಕಳಿಸ್ತೀನಿ. ಸೃಷ್ಟಿ ತೊಗೊಂಡೋಗ್ತಾಳೆ. ಈಗ ಅವಳು ಕೂಡ ಇಲ್ಲಿ ತಿಂದ್ಕೊಂಡು ಆಮೇಲೆ ಸೃಷ್ಟಿ ಲಂಚ್ ಬಾಕ್ಸ್ನ ತೊಗೊಂಡೋಗ್ತಾಳೆ. ಇದು ನೆಕ್ಸ್ಟ್ ಡೇ ಲಾಗ್ ಇದು. ಸೊ ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ಕೂಡ. ಮತ್ತು ಹಾಗೆಯೇ ಅವರು ಪ್ರತಿ ವರ್ಷ ಬರ್ತ್ಡೇ ಟೈಮಲ್ಲಿ ರಜಾ ಆಗ್ತಿದ್ರು ಡ್ಯೂಟಿಗೆ. ಸೊ ಇವತ್ತು ಇಲ್ಲ ವರ್ಕ್ ಇದೆ ಅಂತಂದ್ಬಿಟ್ಟು ಡ್ಯೂಟಿ ಕೂಡ ಹೊರಡ್ತಾ ಇದ್ದಾರೆ. ಇವಾಗ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಅವರು ಕೂಡ ಶೇಕ್ ಕುಡಿದ್ಬಿಟ್ಟು ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಮತ್ತು ಆಮೇಲೆ ಸಂಜೆ ಮೇಲೆ ಏನಾದರೂ ಕೇಕ್ ಕಟ್ ಮಾಡಿಸೋಣ ಅಂತಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಪಾಪ ವರ್ಕ್ ಇದ್ದಿದ್ದ ದಿವಸ ರಜಾ ಇನ್ನೇನಕ್ಕೆ ಹಾಕ್ಸೋದು ಅಂತಂದ್ಬಿಟ್ಟು. ಸೊ ಇವಾಗ ಅವರು ಕೂಡ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಆಮೇಲಿಂದ ನಾನು ಅವ್ರಿಗೆ ತುಂಬಾ ಫೇವ್ರೇಟ್ ಅಂತ ಅಂದ್ಬಿಟ್ಟು ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆ ಅವರು ಕೂಡ ಬೆಳಗ್ಗೆ ಹೋಗೋ ಗಡಿಬಿಡಿಯಲ್ಲಿ ದೇವರಿಗೆ ದೀಪನೂ ಕೂಡ ಹಚ್ಚಿರಲಿಲ್ಲ. ದೇವ್ರಿಗೊಂದು ಕೈ ಮುಗಿದ್ಬಿಟ್ಟು ಹೋದರು. ಮತ್ತು ಆಮೇಲೆ ನಾನು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಆಮೇಲೆ ದೇವ್ರ ದೀಪ ಕೂಡ ಹಚ್ಚಿದ್ದೀನಿ. ಮತ್ತು ಇದ್ರ ಜೊತೆಗೆ ಮಕ್ಕಳನ್ನು ಕೂಡ ಕಾಲೇಜ್ಗೆ ಕಳಿಸ್ಕೊಡ್ಬೇಕಲ್ವ. ಸೊ ಚಿಂಟುನೂ ಅಷ್ಟೇನೆ, ಅವನು ಬೆಳಗ್ಗೆನೆ ಅವನು ಕೂಡ 6:45 7 ಗಂಟೆಗೆ ಹೊರಡಬೇಕು. ಅವನು ಕೂಡ ಕಾಲೇಜ್ಗೆ. ಅವನಿಗಲ್ಲಿ 7:15 ಕಾಲೇಜ್ ಬೆಲ್ಲಾಗುತ್ತೆ. ಸೊ ಅವನು ಕೂಡ ಶೇಕ್ ಕುಡಿದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತೊಗೊಂಡು ಅವನು ಕೂಡ ಹೊರಟ. ಮತ್ತು ಹಾಗೆ ಇವಳು ಸೃಷ್ಟಿ ಹೋಗೋದು ಮಧ್ಯಾಹ್ನ ಅಲ್ವಾ, ಅಷ್ಟೊತ್ತಿಗೆ ಅವಳಿಗೊಂದು ಸ್ವಲ್ಪ ಲಂಚ್ಗೆ ಅವಳಿಗೂ ಸ್ವಲ್ಪ ಊಟ ಮತ್ತು ಅವನಿಗೂ ಪ್ರತಿಗೂ ಊಟ ಅಡುಗೆ ಮಾಡಿ ಅವ್ನಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಕೊಡ್ಬೇಕು. ಈಗ ಪೂಜೆ ಮಾಡಿಬಿಟ್ಟು ಆಮೇಲಿಂದ ಏನಾದರೂ ಸ್ವಲ್ಪ ಅವರಿಬ್ರಿಗೂ ಅಡುಗೆ ಮತ್ತು ಹಾಗೇನೇ ಇದು ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ದೇವ್ರ ದೀಪ ಹಚ್ತಾ ಇದ್ದೀನಿ.
ಈಗ ತಾನೇ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗ್ದಿದ್ದಾದಮೇಲೆ ಇವಾಗ ರವೆ ಉಂಡೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಕಡೆ ಇವಾಗ ಗಸಗಸೆನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಗಸಗಸೆ ಪಾಯಸ ಮಾಡೋಣ ಅಂತಂದ್ಬಿಟ್ಟು ಮೊನ್ನೆಯಿಂದ ನಮ್ಮನೆಯವ್ರು ಕೇಳ್ತಾನೆ ಇದ್ದರು, ಪಾಯಸ ಮಾಡಿಕೊಡು ಗಸಗಸೆ ಪಾಯಸ ಅಂತ. ಸೊ ಇವತ್ತು ಮಾಡೋಣ ಅಂತಂದ್ಬಿಟ್ಟು ಗಸಗಸೆ ಪಾಯಸಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಜೊತೆಗೆ ರವೆನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ರವೆ ಎಲ್ಲ ಹುರ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲಿಂದ ರವೆ ಉಂಡೆ ಮಾಡ್ತೀನಿ. ರವೆ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರವೆ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ. ಇದೇ ಇದ್ರದ್ದು ಸೀಕ್ರೆಟ್ಟು. ರವೆ ಚೆನ್ನಾಗಿ ಹುರ್ಕೊಂಡ್ರೆ ರವೆ ಉಂಡೆ ಮಾತ್ರ ತುಂಬ ಚೆನ್ನಾಗೇ ಬರುತ್ತೆ. ಸೊ ಮತ್ತು ಇವಾಗೆಲ್ಲ ರವೆ ಎಲ್ಲ ಹುರ್ಕೊಂಡು ಆಮೇಲಿಂದ ಇವಾಗ ರವೆ ಉಂಡೆನೂ ರೆಡಿ ಮಾಡ್ತೀನಿ. ಮತ್ತು ಹಾಗೆಯೇ ಸೃಷ್ಟಿ ಕೂಡ ಇವಾಗ ಟೈಮ್ ಆಯ್ತಮ್ಮ ನಾನು ಕೂಡ ಹೊರಡ್ತೀನಿ ಅಂತ ಹೇಳ್ತಾ ಇದ್ಲು. ಅವಳು ಕೂಡ ಇವಾಗ ರೆಡಿ ಆಗ್ತಾ ಇದ್ದಾಳೆ. ಈಗ ರವೆ ಉಂಡೆಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ರವೆ ಉಂಡೆ ಎಲ್ಲ ರವೆ ಎಲ್ಲ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ತುರಿ ಮತ್ತು ಹಾಲು ಮಿಕ್ಸ್ ಮಾಡಿಕೊಂಡು ಮತ್ತು ಹಾಗೆ ಸ್ವಲ್ಪ ಸಕ್ಕರೆ ಮತ್ತು ಸಕ್ಕರೆ ಪುಡಿ ಮಾಡ್ಕೊಳ್ಳೋವಾಗಲೇ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಇವಾಗೆಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಇವಾಗ ಅದನ್ನೆಲ್ಲ ಉಂಡೆ ಕಟ್ಟಿದ್ದೀನಿ. ಮತ್ತು ಹಾಗೆಯೇ ಅದೇ ಹಾಲು ತರಿಸಿದ್ನಲ್ವ ರವೆ ಉಂಡೆ ಮಾಡೋಣ ಅಂತಂದ್ಬಿಟ್ಟು ಅದೇ ಹಾಲಿಗೆ ಇವಾಗ ಗಸಗಸೆ ಪಾಯಸ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರವೆ ಉಂಡೆನೂ ಮಾಡಿ ಪಾಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಹಾಗೆ ಅದ್ರ ಜೊತೆಗೆ ಇವಾಗ ಗಸಗಸೆ ಆವಾಗಲೇ ಹುರ್ಕೊಂಡಿದ್ನಲ್ವ ಗಸಗಸೆ ಮತ್ತು ಹಾಗೆ ಬಾದಾಮಿ ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಹಾಗೆಯೇ ಕೊಬ್ಬರಿ ತುರಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ಮತ್ತು ಹಾಗೆ ಅದ್ರ ಜೊತೆಗೆ ಇವಾಗ ಗಸಗಸೆ ಪಾಯಸನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸಕ್ಕರೆಯಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ಇಲ್ಲಿ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಹಾಗೆಯೇ ಇದೆಲ್ಲ ಆದಮೇಲೆ ಪಾಯಸ ಮತ್ತು ಹಾಗೆ ಉಂಡೆ ಎಲ್ಲನೂ ಮಾಡಿ ಎತ್ತಿಟ್ಟಿದ್ದಾದಮೇಲೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋಣ ಅಂತಂದ್ಬಿಟ್ಟು ಪ್ರತಿ ಹೋಗೋವಾಗಲೇ ಅಕ್ಕಿ ರೊಟ್ಟಿ ಮಾಡಿ ಕೊಟ್ಟು ಕಳ್ಸಮ್ಮ ಕಾಲೇಜ್ಗೆ ಅಂತ ಹೇಳಿದ್ದ. ಸರಿ ಆಯಿತು ಅಂತಂದ್ಬಿಟ್ಟು ರೊಟ್ಟಿ ಕೂಡ ತೊಡ್ತಾ ಇದ್ದೀನಿ. ಸೃಷ್ಟಿ ಇನ್ನೇನಿಲ್ಲ ತಿಂತಾಳಲ್ವ, ಅವಳಿಗೆ ಇವಾಗ ಒಂದು ಹಾಕ್ಕೊಟ್ಟಿದ್ದೀನಿ. ಅವಳು ಕೂಡ ಕೂತ್ಕೊಂಡು ತಿಂತಾ ಇದ್ದಾಳೆ. ಮತ್ತು ಈಗ ಪ್ರತಿಗೂ ಕೂಡ ರೊಟ್ಟಿ ತೊಟ್ಟಿ ಎತ್ತಿಟ್ಟಿದ್ದೀನಿ. ಇವಾಗ ಇನ್ನೇನಿದ್ರು ಬಾಕ್ಸ್ಗೆ ಹಾಕ್ಬೇಕು ಅಷ್ಟೇನೆ. ಮತ್ತು ಆಮೇಲೆ ಇವಾಗ ಬಾಕ್ಸ್ಗೆ ಹಾಕ್ಬಿಟ್ಟು ಇವಾಗ ಕೊಟ್ಟು ಕಳಿಸ್ತೀನಿ. ಮತ್ತು ಹಾಗೆಯೇ ಇದು ಈವ್ನಿಂಗ್ ಲಾಗ್ ಇದು. ಸೊ ಇವಾಗ ಹುಡುಗರು ಹಾಗೆಯೇ ಕಾಲೇಜಿಂದ ಬರೋವಾಗಲೇ ನನಗೆ ಫೋನ್ ಮಾಡಿದ್ಲು ಸೃಷ್ಟಿ, ಅಮ್ಮ ಅಪ್ಪಂಗೆ ಏನಾದರೂ ಒಂದು ಗಿಫ್ಟ್ ತೊಗೊಂಡು ಮತ್ತು ಹಾಗೆ ಕೇಕ್ ತೊಗೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ತೊಗೊಂಡು ಬನ್ನಿರಿ ಅಂತ ಹೇಳಿದೆ. ಸೊ ಗಿಫ್ಟ್ ತೊಗೊಳ್ಳೋಣ ಅಂತೇಳಿ ಗಿಫ್ಟ್ ಅಂಗಡಿಗೆ ಹೋಗಿದ್ದಾರೆ. ಎಲ್ಲ ನೋಡ್ತಾ ಇದ್ದಾರೆ ಇಬ್ಬರು ಕೂಡ. ಏನಾದರೂ ಒಂದು ಗಿಫ್ಟ್ ತೊಗೊಂಡು ಬರೋಣ ಅಂದ್ಬಿಟ್ಟು ಸೊ ಒಂದು ಗಿಫ್ಟು ಕೂಡ ತೊಗೊಂಡು ಮತ್ತು ಹಾಗೆಯೇ ಇವಾಗ ಕೇಕ್ ತೊಗೊಳಕ್ಕೆ ಅಂತೇಳಿ ಬಂದಿದ್ದಾರೆ. ನಾವು ಆಲ್ಮೋಸ್ಟ್ ನಮ್ಮ ಮನೆಗೆ ಯಾವುದೇ ಒಂದು ಬರ್ತ್ಡೇ ಆಗಿರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಆಗ್ಬೋದು, ಯಾವಾಗಲೂ ಇಲ್ಲೇ ನಾವು ಕೇಕ್ ತೊಗೊಳ್ಳೋದು, ಕೇಕ್ ಆಫ್ ಟುಡೇ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕೇಕು. ಹಾಗಾಗಿ ಕೇಕೆ ಅಂತಂತಲ್ಲ, ಎಲ್ಲ ಸ್ವೀಟ್ಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಇಲ್ಲೇ ನಾವು ಕೇಕ್ ತೊಗೊಳ್ಳೋದು. ಸೊ ಇವಾಗ ಇಲ್ಲಿ ಹುಡುಗರು ಇಬ್ಬರೂ ಹೋಗಿದ್ದಾರೆ ಕೇಕ್ ತೊಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ಕೇಕ್ ತೊಗೊಂಡು ಒಂದೇ ಸಲ ಮನೆಗೆ ಬರ್ತಾಯಿದ್ದಾರೆ. ಮತ್ತು ಹಾಗೆಯೇ ತುಂಬಾ ಮೋಡ ಕೂಡ ಆಗಿತ್ತು. ನನಗೆ ಎಲ್ಲಿ ಮಳೆ ಬರುತ್ತೋ, ಹುಡುಗರು ಎಲ್ಲಿ ಮಳೆಯಲ್ಲಿ ಸಿಗಾಕೊಳ್ತಾರೋ ಅಂತ ಟೆನ್ಷನ್ ಆಗಿತ್ತು. ಹಂಗೆ ಒಂದು 2-3 ಸಲ ಫೋನ್ ಮಾಡಿದೆ. ಇಲ್ಲ ಮಳೆ ಏನು ಬರ್ತಾಯಿಲ್ಲ ಕಣಮ್ಮ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೀವಿ ಅಂತ ಹೇಳ್ತಾನೆ ಇದ್ಲು ಸೃಷ್ಟಿ. ಮತ್ತವರು ಮನೆಗೆ ಬಂದು ಮತ್ತವರು ಹೋಗಿ ಎಲ್ಲ ಲೇಟ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಬರೋವಾಗಲೇ ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ದೆ. ಸೊ ಇವಾಗ ಅವರು ಕೂಡ ಇವಾಗ ಕೇಕ್ ತೊಗೊಂಡು ಬಂದಿದ್ದಾರೆ ಮನೆಗೆ. ಹಾಯ್, ಹಲೋ. ಪ್ರತಿಯಲ್ಲಿ ಗಾಡಿನ ನಿಲ್ಲಿಸ್ತಾ ಇದ್ದಾನೆ. ಕೇಕ್ ಬಂದಿದೆ, ಆಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೆಲೆಬ್ರೇಷನ್ ಮಾಡೋವಾಗ ಜಸ್ಟ್ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಏಕೆಂದರೆ ಮಕ್ಕಳಿಗೆಲ್ಲ ಇವಾಗ ಸೃಷ್ಟಿಗೆ ಟೆಸ್ಟ್ ನಡೀತಾ ಇದೆ. ಅವನಿಗೂ ನೆಕ್ಸ್ಟು ಮಂಡೆಯಿಂದ ಟೆಸ್ಟ್ ನಡೆಯುತ್ತೆ.
ಮತ್ತು ಹೊಸ್ದಾಗಿ ಕಾಲೇಜಿಗೆ ಬೇರೆ ಹೋಗ್ತಾ ಇದ್ದಾನಲ್ವಾ, ಸೊ ಹಾಗಾಗಿ ಜೋರಾಗಿ ಏನು ಸೆಲೆಬ್ರೇಷನ್ ಇಲ್ಲ, ಸಿಂಪಲಾಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಅವರು ಕೂಡ ಡ್ಯೂಟಿಗೆ ಹೋಗಿದ್ದಾರೆ. ಮತ್ತು ಈಗ ನೋಡಿ ನಮ್ಮ ಮನೆಯವರು ಕೂಡ ಹತ್ತತ್ರ 9 ಗಂಟೆ ಆಯಿತು ಅವರು ಡ್ಯೂಟಿಯಿಂದ ಬರೋ ಅಷ್ಟೊತ್ತಿಗೆ. ಸೊ ಈಗ ಅವರು ಕೂಡ ಬಂದು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವರಿಗೆ ಕೈ ಮುಗಿತಾ ಇದ್ದಾರೆ. ಸೊ ಅಷ್ಟರೊಳಗೆ ನಾವು ಕೂಡ ಎಲ್ಲ ಇವಾಗ ಕೇಕೆಲ್ಲ ಇಟ್ಬಿಟ್ಟು ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಹಾಗೆ ಅವರು ಕೇಕ್ ನೋಡೇ ಇಲ್ಲ, ಅವ್ರು ಆ ಕಡೆ ತಿರ್ಕೊಂಡು ದೇವ್ರಿಗೆ ಕೈ ಮುಗಿತಿದ್ರಲ್ವ. ಸೊ ನಾವೆಲ್ಲ ಸರ್ಪ್ರೈಸ್ ಆಗಿರಲಿ ಅಂತ ಅಂದ್ಬಿಟ್ಟು ಇವಾಗ ಕೇಕೆಲ್ಲ ತೆಗೆದಿಡ್ತಾ ಇದ್ದೀವಿ. ಅವ್ರಿಗೆ ಗೊತ್ತಿಲ್ಲ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು, ಯಾಕೆಂದರೆ ಲೇಟ್ ಆಗೋಗಿತ್ತಲ್ವ, ಮಾಡಿಸೋದಿಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದಾರೆ. ಸರ್ಪ್ರೈಸಾಗಿ ಕೇಕ್ ರೆಡಿ ಮಾಡ್ತಾ ಇದ್ದೀನಿ ದೇವ್ರಿಗೆ ಕೈ ಮುಗಿತಾ ಇದ್ದಾಗೇನೆ. ಈಗ ಕೇಕ್ ಕಟ್ ಮಾಡಿದ್ದೆಲ್ಲ ಆಯಿತು. ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗಿಸೋದು. ಹಂಗೆ ಸ್ವಲ್ಪ ಎಲ್ಲ ಒಂದೆರಡು ಫೋಟೋಸ್ಗಳೆಲ್ಲ ತೊಗೊಂಡು ಮತ್ತು ಇಷ್ಟೆಲ್ಲ ಆದಮೇಲೆ ಹಾಗೆ ಹುಡುಗರು ಬರ್ತಾನೆ ರಸಮಲೈ ಎಲ್ಲ ತೊಗೊಂಡು ಬಂದಿದ್ರು. ಸೊ ಎಲ್ಲ ಅದನ್ನೇ ತಿನ್ಕೊಂಡ್ವು. ಮತ್ತು ಹಾಗೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ತಿರ್ಗಿ ಅಪ್ಪ ಅಮ್ಮನೂ ಕೂಡ ಬಂದರು. ಅವರು ಕೂಡ ಎಲ್ಲ ಊಟ ಮಾಡಿಕೊಂಡು ಮತ್ತು ಅವರು ಕೂಡ ಎಲ್ಲ ಕೇಕ್ ಎಲ್ಲ ತಿಂದರು. ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಮತ್ತು ಹಾಗೆ ಎಲ್ಲ ಇವಾಗ ಕೂತ್ಕೊಂಡೆಲ್ಲ ಊಟ ಮಾಡ್ತಾಯಿದ್ದಾರೆ. ಮತ್ತು ಜೊತೆಗೆ ಪ್ರತಿ ಕೇಕ್ ತರೋವಾಗ್ಲೇ ರಸಮಲೈ ಕೂಡ ತಂದಿದ್ದ. ಎಲ್ಲರೂ ಕೂಡ ಇವಾಗ ರಸಮಲೈ ಮತ್ತು ಊಟ ಮಾಡ್ತಾಯಿದ್ದಾರೆ. ಮತ್ತು ಹಾಗೆ ಇದು ಅವ್ರ ಅಪ್ಪನಿಗೆ ಗಿಫ್ಟ್ ತೊಗೊಂಡು ಬಂದಿದ್ದರು ವಿವೇಕಾನಂದ ಸ್ವಾಮೀಜಿ. ಸೊ ಅವ್ರಿಗೆ ನೋಡಿ ತುಂಬಾ ಖುಷಿ ಆಯಿತು. ಅವ್ರಿಗೆ ವಿವೇಕಾನಂದ ಸ್ವಾಮೀಜಿ, ಶಾರದಾ ದೇವಿ ಮತ್ತು ಹಾಗೆಯೇ ರಾಮಕೃಷ್ಣ ಪರಮಹಂಸರು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮಕ್ಕಳಿಬ್ಬರೂ ಸೇರಿಕೊಂಡು ಅವರಿಗೆ ವಿವೇಕಾನಂದ ಸ್ವಾಮೀಜಿದೊಂದು ಗಿಫ್ಟ್ ತಂದು ಕೊಟ್ಟರು. ಸೊ ನೋಡಿ ತುಂಬ ಖುಷಿ ಆಯಿತು. ಫ್ರೆಂಡ್ಸ್ ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗೀತು. ಮತ್ತು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ. ಮತ್ತು ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.